ಸ್ವಾಮಿ, ಈ ಸಲನಾದ್ರೂ ನನ್ ಕೆಲಸ ಸಿಗೋ ಹಾಗೆ ಮಾಡಪ್ಪ. ಎಲ್ರಿಗೂ ಕೊಡು ಸರ್. ಸ್ವೀಟ್. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ತಗೊಳ್ಳಿ ಸರ್. ನಮಸ್ಕಾರ ಸರ್. ಹಾ ಹೇಳಿ ಹೇಳಿ. ಹಾ, ಎಷ್ಟು ಲೋಡು ಹೊಸ ಮಾಡಲ್ಲ ಬಂದಿದೆ. ಹೌದು. ಹಾ ಹೇಳಿ. ಹಾ ಆಯ್ತು ಆಯ್ತು ಸರ್, ಆಮೇಲೆ ಆ ಹುಡುಗಿ ಯಾಕಲ್ಲಿ ಕೂತಿದ್ದಾಳೆ? ಹೌದೌದು ಹೌದು ಹೌದು. ಹಾ, ಅದೇ ಮಾಡಲು ಕಳಿಸ್ತಾ ಇರೋದು. ಹಾ, ತೊಂದ್ರೆ ಇಲ್ಲ. ಅವಳು ಇಲ್ಲಿ ಯಾಕೆ ಕೂತಿದ್ದಾಳೆ? ಅವಳು ಇಲ್ಲಿ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದಾಳೆ. ಜಾಯ್ನ್ ಅಲ್ಲ, ಯಾವತ್ತಿಂದ? ಇವತ್ತಿಂದ. ಇವತ್ತಿಂದ ಆಮೇಲೆ? ಯಾರನ್ನ ಕೆಲ್ಸ ಸೇರ್ಕೊಂಡ್ಲು? ಹಾ ಹೇಳಿ. ಏಯ್! ಯಾರ ಹತ್ರ ಮಾತಾಡ್ತಿದ್ಯಾ ನೀನು? ಏನಯ್ಯ ಆಫೀಸಲ್ಲಿ ಅಸಭ್ಯವಾಗಿ ನಡ್ಕೋತಾ ಇದ್ಯಾ? ಅಸಭ್ಯನ? ಇಲ್ಲಿ ಯಾರು ಅಸಭ್ಯವಾಗಿ ನಡ್ಕೊಳ್ತಾರೆ ಅಂತ ನಿನಗೆ ತೋರಿಸ್ತೀನಿ. ಸರ್ ಲಡ್ಡು. ಯಾಕೆ ಅಲಾಡು? ರಾಣಿಯಮ್ಮನವ್ರು ಇವತ್ತಿಂದ ಕೆಲಸ ಸೇರಿದ್ದಾರೆ, ಅದಕ್ಕೆ ಸ್ವೀಟ್ ಅನ್ಸ್ತಾ ಇದ್ದೀನಿ. ಸ್ವೀಟ್ ಕೊಟ್ಟು ಮನುಷ್ಯನ ಯಾಮಾರಿಸ್ಬೇಕು ಅಂತ ನೋಡ್ತಾ ಇದ್ಯಾ? ನಿನ್ನನ್ ಮಾತ್ರ ಅಲ್ಲ, ಇಲ್ಲಿರೋ ಯಾರನ್ನು ನಾನು ಸುಮ್ನೆ ಬಿಡಲ್ಲ. ರೀ, ಸುಮ್ನೆ ಯಾಕ್ರಿ ಇಲ್ಲಿ ಬಡ್ಕೊಂತೀರಾ? ಒಳಗಡೆ ಮ್ಯಾನೇಜರ್ ಇದ್ದಾರೆ, ಅಲ್ಲಿ ಬಡ್ಕೊಳ್ಳಿ ಹೋಗಿ. ಆಯ್ತ್ರಿ, ಅಲ್ಲೇ ಹೋಗಿ ಬಡ್ಕೊಳ್ತೀನಿ. ಹುಡುಗಾಟ ಆಡೋಕೆನಾ ನೀವು ಈ ಚೇರಲ್ಲಿ ಕೂತಿರೋದು? ಏನ್ ನಿಮ್ ಪ್ರಾಬ್ಲಮ್ಮು? ಪ್ರಾಬ್ಲಮ್ಮ? ನನ್ ಕೆಲ್ಸನ ಹುಡುಗಿ ಕೊಟ್ಟಿದಾರಲ್ಲ, ನಿಮ್ಗೆ ಯಾರಿಗೆ ಕೊಟ್ಟಿದ ಅಧಿಕಾರ? ಕಾನೂನು ಬಿಟ್ಟು ಯಾರು ಏನು ತಪ್ಪು ಮಾಡೋಲ್ಲ. ಮತ್ತೆ ನೀವೀಗ ಮಾಡ್ತಿರೋದೇನು? ನ್ಯಾಯವಾಗಿ ನನಗೆ ಸಿಗ್ಬೇಕಾದ ಕೆಲ್ಸನ ಗೋಲ್ಮಾಲ್ ಮಾಡಿ ಹುಡುಗಿ ಕೂರ್ಸಿದಾರಲ್ಲ. ಇರ್ಲಿ, ಇದಕ್ಕೆಲ್ಲ ಉತ್ತರ ನಿಮ್ ಬಾಯಿಂದಾನೆ ಬರೋ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ಬಾಲಕೃಷ್ಣನೇ ಅಲ್ಲ. ನೀನ್ ಕೇಳೋ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಇದು ನಿಂದೆ ತಾನೇ ಲೆಟ್ರು? ಈ ಲೆಟ್ರು ನಂದ? ಈ ಕಂಪ್ನಿಲಿ ನನಗೆ ಕೆಲಸ ಬೇಡ ಅಂತ ನೀನೇ ಬರೆದು ಕೊಟ್ಟಿರೋ ಲೆಟ್ರು. ಈ ತರ ನಾನು ಯಾರಿಗೂ ಲೆಟ್ರು ಬರ್ಕೊಟ್ಟಿಲ್ವಲ್ಲ. ಈ ಸೈನು ನಿಂದು ತಾನೆ? ಸೈನ್ ನಂದೆ, ಆದ್ರೆ ನಾನು ಯಾರಿಗೂ ಲೆಟ್ರು ಬರ್ಕೊಟ್ಟಿಲ್ಲ. ಹಾಗಾದ್ರೆ ಈ ಲೆಟ್ರು ಇಲ್ಲಿಗೆ ಹೇಗ್ ಬಂತು? ಗೋಲ್ಮಾಲ್. ಸೈನ್ ಮಾಡಲೇ. ಗೋಲ್ಮಾಲ್. ಗೋಲ್ಮಾಲ್. ಮೋಸ. ಈ ಸೈನ್ ನಂದೆ, ಆದ್ರೆ ಲೆಟರ್ ಇರೋ ಮ್ಯಾಟರ್ ನಂದಲ್ಲ. ಇದ್ರಲ್ಲಿ ಏನೋ ಗೋಲ್ಮಾಲ್ ನಡೆದಿದೆ. ಅದನ್ನ ಕೋರ್ಟ್ ನಲ್ಲಿ ಹೇಳು. ಆಯ್ತು, ಈ ಸೈನ್ ನಂದಲ್ಲ ಅಂತ ಕೋರ್ಟ್ ನಲ್ಲೇ ಪ್ರೂವ್ ಮಾಡ್ತೀನಿ. ಇದು ನಿಂದೆ ಸೈನು ಅಂತ ನಾನು ಪ್ರೂವ್ ಮಾಡ್ತೀನಿ. ಹೌದಾ? ಪ್ರೂವ್ ಮಾಡ್ತೀರಾ? ನಾನ್ ಕೊಡಲ್ಲ. ನಿನ್ನ ತಮ್ಮಯ್ಯ ಅಂತೀನಿ, ಆ ಲೆಟರ್ ಕೊಟ್ಬಿಡಯ್ಯ. ನೀವೇನು ಹೇಳ್ಬೇಕಾಗಿಲ್ಲ. ಪಾಪಿ, ಏನೋ ಮಾಡ್ತಾ ಇದೀಯ, ಅದನ್ನ ಕೊಡೋ ಇಲ್ಲಿ. ಕೊಡಲ್ಲ, ಇದು ನಂದು ತಾನೆ. ಗೋವಿಂದ ನಾರಾಯಣ ರಾಜಶೇಖರ ಬರ್ರೋ ಇಲ್ಲಿ. ನಾನ್ ಮಾತ್ರ ಕೊಡಲ್ಲ. ಸಾಧ್ಯ ಇಲ್ಲ. ಕೊಡಲ್ಲ. ಯಾವನ ಅವನ್ ಬಾಯಿನ ಸೀಳಿ ಲೆಟರ್ ತಗೊಂಡ್ರು. ಅಯ್ಯಯ್ಯೋ, ಕೆಟ್ಟಲ್ಲಪ್ಪ ದೇವ್ರೆ. ಈಗಲೇ ಅವ್ರ ಹೊಟ್ಟೆ ಸೀಳಿದ್ರೆ ಪೇಪರ್ ತೆಗಿವ ಸರ್. ಮುಚ್ಚೋ ಬಾಯಿ. ಮಿಸ್ಟರ್ ಬಾಲಕೃಷ್ಣ, ನಾನು ಏನ್ ಹೇಳ್ತೀನಿ ಇನ್ನೇನು ಹೇಳ್ಬೇಕಾಗಿಲ್ಲ. ಮುಂದೇನ್ ಮಾಡ್ಬೇಕು ಅನ್ನೋದು ನನಗೊತ್ತು. ಬಾಲಕೃಷ್ಣ, 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 ನಾನು ನೀವೇನೇ ಮಾತಾಡೋದಿದ್ರು ಕೋರ್ಟ್ ನಲ್ಲಿ ಮಾತಾಡಿ. ಅಯ್ಯೋ, ನನ್ನ ತೊಂದ್ರೆ ಸಿಗಾಸ್ಬೇಡ ಕಣಪ್ಪ. ಇಲ್ಲ, ಸಿಗಾಕ್ಸ್ತೀನಿ. ಇವಳನ್ನ ಇಲ್ಲಿಂದ ಹೊರಗಡೆ ಕಳ್ಸೋವರೆಗೂ ನಿಮಗ್ ತೊಂದ್ರೆ ಕೊಡ್ತಾನೆ ಇರ್ತೀನಿ. ನನ್ನ ಯಾರು ಏನು ಮಾಡಕ್ಕಾಗಲ್ಲ. ಹೌದಾ? ನಿನಗ್ ನಾನ್ ಯಾರು ಅಂತ ತೋರಿಸ್ತೀನಿ. ನಿನ್ಗ ಲೆಟರ್ ಕೊಟ್ನಲ್ಲ, ಆ ಲೋಫರ್ನ. ಅಯ್ಯಯ್ಯೋ, ಸಾಯಿಸ್ಬಿಡ್ತಾನಲ್ಲ. ಯಾಕೋ ಇವತ್ ನಿನ್ ಸಾಯಿಸ್ಬಿಡ್ತೀನ. ಬಿಡಲ್ಲ. ಕೆಲಸ ಸಿಕ್ಕಂಗ್ ಮಾಡಿ. ಮಾದಣ್ಣವ್ರ ಅಪ್ಪ ಬಂದ್ರು ಬಿಡಲ್ಲ ನಿನ್ನ ಇವತ್ತು. ನನ್ನ ಮಗನನ್ನ ಸಾಯಿಸ್ಬಿಡ್ತಾನೆ.
ಏಯ್ ನಿಂತ್ಕೊಳ್ಳೋ ಲೋಫರ್. ನಿಂತ್ಕೊಳ್ಳ ಅಲ್ಲಿ. ಏನೋ ವಿಷಯ? ಮಾಧವಣ್ಣ ಈ ನನ್ ಮಗ ನಾನ್ ತಿನ್ನೋನಕ್ ಮಣ್ಣಾಕಿದ ದುರ್ಮಾರ್ಗ ಇವನು. ಏಯ್ ಏನು ಅಂತ ಸರಿಯಾಗಿ ಬಿಡ್ಸೋಳ. ಮಾಧವಣ್ಣ ನೀನ್ ನಂಬಿದ್ದಾರೆ ನಾನು ಖಾಲಿ ಪೇಪರ್ ಸೈನ್ ಹಾಕಿದ್ದು. ಹೌದು, ಏನಾಯ್ತು ಇವಾಗ? ಈ ಚಪ್ಪರ್ ನನ್ ಮಗ ಆ ಪೇಪರ್ ಮೇಲೆ ನನ್ಗೆ ಈ ಕೆಲ್ಸ ಬೇಡ, ಬೇರೆ ಯಾರಿಗಾದ್ರೂ ಕೆಲ್ಸ ಕೊಡಿ ಅಂತ ಟೈಪ್ ಮಾಡಿಸಿ ಆಫೀಸ್ ಕೊಟ್ಟವ್ನೆ. ನನ್ ಜೈಲ್ಗೆ ಹೋದ್ರು ಚಿಂತೆ ಇಲ್ಲ, ಇವನ್ ಮಾತ್ರ. ಬಿಡ ಹೋಗ, ನಾನು ಅವ್ನು ಬುದ್ಧಿ ಹೇಳ್ತೀನಿ. ಹೋಗ ಬಂದ್ಬಿಟ್ಟ ಇಲ್ಲಿ ದೊಡ್ಡ ಪಾಳ್ಯಗಾರ. ನೋಡು ಗೋಪಾಲ, ಏನ್ ಮಾದೇವಣ್ಣ? ಆ ಲೆಟರ್ ನ ಟೈಪ್ ಮಾಡಿಸಿ ನೀನ್ ತಾನೇ ತಗೊಂಡೋಗಿ ಕೊಟ್ಟು ಬಂದಿದ್ದು. ಹೆಂಗಿದೆ ನನ್ ಸ್ಟೈಲು? ಇದು ನನ್ ಸ್ಟೈಲು. ಬೇಕು ನನ್ ಮಗನ್ ತಗೊಂಬಂದು. ನನಗೆ ನಿನ್ನ ಮೇಲೆ ಕರುಣೆ ಇದ್ದಿದ್ದಕ್ಕೆ ನಾನು ನಿನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿದ್ದು. ಈಗ ನನ್ನ ಅಳಿವಿ ಉಳಿವಿನ ಪ್ರಶ್ನೆ ನಿನ್ ಕೈಯಲ್ಲಿದೆ. ನೀನು ಹೇಗಾದ್ರೂ ಮಾಡಿ ಅವನಿಂದ ಒಂದು ಲೆಟರ್ ಬರೆಸಿ ತಂದ್ಕೊಟ್ಬಿಡು. ಬರೆಸ್ಕೊಟ್ಟಿದ್ನ ನುಂಗ್ಬಿಟ್ನಲ್ಲ, ನೀವ್ ಅದನ್ನ ಭದ್ರವಾಗಿ ಇಟ್ಟಿದ್ರೆ ಈ ಪ್ರಾಬ್ಲಮೇ ಬರ್ತಿರ್ಲಿಲ್ಲ. ಅಯ್ಯೋ, ಅವನ ಹಾಗೆ ಮಾಡ್ತಾನೆ ಅಂತ ಯಾರಿಗೆ ತಾನೇ ಗೊತ್ತಿತ್ತು? ಆಫೀಸ್ನಲ್ಲಿ ನನ್ನ ಎದುರಿಗೆನೆ ಕಾಗದಾನ ಆಗದು ನುಂಗ್ಬಿಟ್ಟ. ನೀವ್ ಯಾಕೆ ಸರ್ ಇಷ್ಟಕ್ಕೆಲ್ಲ ಭಯ ಪಟ್ಕೋತೀರಾ? ಅದಕ್ಕೆ ನಿನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇರೋದು. 4-5 ವರ್ಷಗಳ ಮುಂಚೆನೆ ಅವನಿಗೆ ಕೆಲಸ ಸಿಗ್ಬೇಕಾಗಿತ್ತು. ನಮ್ಮ ಓನರ್ಶಿಪ್ ಪ್ರಾಬ್ಲಮ್ನಿಂದ ಅವನ ಆರ್ಡರ್ನ ನಿಲ್ಲಿಸ್ಬಿಟ್ಟಿದ್ರು. ಅವನದೇ ಫಸ್ಟ್ ಅಪ್ಲಿಕೇಶನ್ನು, ನಿಂದು ಲಾಸ್ಟ್ ಅಪ್ಲಿಕೇಶನ್ನು. ನನಗನ್ಸುತ್ತೆ ಅವನ ಕೆಲಸ ಅವನಿಗೆ ಬಿಟ್ಕೊಡೋದು ಬಹಳ ಒಳ್ಳೇದು. ನಾನ್ಯಾಕ್ ಬಿಟ್ಕೊಡ್ಬೇಕು? ಕಂಪನಿಯಿಂದ ಅಪಾಯಿಂಟ್ಮೆಂಟ್ ಲೆಟರ್ ಕಳ್ಸೋದಕ್ಕೆ ತಾನೆ ನಾನ್ ಬಂದ್ ಜಾಯ್ನ್ ಆಗಿದ್ದು. ನಿನ್ನ ಅಪಾಯಿಂಟ್ಮೆಂಟಿನ ಕತೆ ನನಗೆ ತಾನೇ ಗೊತ್ತಿರೋದು. ನಾನು ಅವನ ಫೈಲ್ನ ಎಸ್ಕೇಪ್ ಮಾಡ್ಬಿಟ್ಟೆ. ಈ ವಿಷಯನ 4 ಲೈನ್ ಬರೆದು ಹೆಡ್ ಆಫೀಸಿಗೆ ಹಾಕದ ಅಂದರೆ ನನ್ನ ಕೆಲಸ ಅಷ್ಟೇ. ಅದಕ್ಕೆ ನೀನು ಅವನ ಹತ್ರ ಹೋಗಿ ಐಸಿಟ್ಟು ನೈಸಾಗಿ ನಮ್ಮ ಕೆಲಸ ಸಾಧಿಸ್ಕೋಬೇಕು. ಅದಕ್ಕೆ ನಾನು ಹೇಳ್ದಾಗ ನೀನು ಕೇಳಬೇಕು. ಏನದು? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಇದನ್ನೆಲ್ಲ ನೀವಿಬ್ರು ಸೇರಿ ಪ್ಲಾನ್ ಮಾಡಿರೋದು ಬಹಳ ಚೆನ್ನಾಗಿದೆ. ಬಾಲಕೃಷ್ಣ, ಆಫೀಸ್ ವಿಷಯ ಆಫೀಸ್ನಲ್ಲಿ ನಾವಿಬ್ರು ಫ್ರೆಂಡ್ಸ್ ತರ ಇದೀವಪ್ಪ. ಹಾಗಾದ್ರೆ ನೀವಿಬ್ರು ಕೈ ಕೈ ಹಿಡ್ಕೊಂಡು ಪ್ರೇಮ್ ಗೀತೆ ಹಾಡ್ಬೋದಲ್ಲ? ನೀವು ತುಂಬಾ ತಮಾಷೆ ಮಾಡ್ತೀರಾ ಅಂತ ಕೇಳಿದೀನಿ. ಮುದಿಯಾ, ಇದೆಲ್ಲ ನನ್ನ ಹತ್ರ ಬೇಡ. ಸಾರ್, ನಾನೊಂದು ವಿಷಯ ಹೇಳ್ತೀನಿ, ನೀವು ಕೋಪ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಇನ್ 3 ದಿವಸದಲ್ಲಿ ನಿಮ್ದೆಲ್ಲ ಇಳಿಸ್ಬಿಡ್ತೀನಿ. ಅಷ್ಟ್ರಲ್ಲ ಅವಳನ್ನ ಕಳಿಸಿ ನನ್ ಕೆಲಸ ಕೊಡಿಸದೇ ಇದ್ರೆ ಬರೀ ಕೆಲಸ ಮಾತ್ರ ಅಲ್ಲ, ನಿಮ್ ರಿಟೈರ್ಮೆಂಟ್ ತೊಂದರೆ ಆಗುತ್ತೆ. ನಿಂಗ್ ಮರ್ಯಾದೆನೇ ಇಲ್ವಾ? ನಿನ್ ಮಗಳ ವಯಸ್ಸಿನ ಹುಡುಗಿ ಜೊತೆ ಚಡ್ಡಿ ಹಾಕೊಂಡು ಪಾರ್ಕಲ್ಲೆಲ್ಲ ಸುತ್ತಾಡ್ತಾ ಇದೆಯಲ್ಲ, ಸ್ವಲ್ಪ ನಾಚಿಕೆ ಆಗಲ್ಲ ನಿಂಗೆ? ಇಬ್ಬರಿಗೂ ಸೆಟ್ ಮಾಡ್ಬಿಟ್ರಿ, ಚೆನ್ನಾಗಿ ಸೆಟ್ ಮಾಡಿದ್ರಿ. ಅವರಿಬ್ಬರನ್ನ ಸೆಟ್ ಮಾಡಿ ಕಳಿಸ್ಬಿಟ್ಟೆ. ಅಂತೂ ಈ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರ್ಬೇಕು ನಿಮಗೆ. ಸುಮಾರ ನಡೀತಾ ಇದೆ. ಯಾವ ಬಿಸ್ನೆಸ್ ಲಾಸ್ ಆದ್ರೂ ಡಲ್ ಆದ್ರೂ ಈ ಬಿಸ್ನೆಸ್ ಮಾತ್ರ ತುಂಬಾ ಚೆನ್ನಾಗಿ ನಡೆಯುತ್ತೆ. ಏನ್ ಹೇಳ್ತಾ ಇದ್ದೀರಾ ನೀವು? ಅದೇ ಅವ್ರನ್ನ ಸೆಟ್ ಮಾಡಿ ಕಳಿಸಿದ್ಯಲ್ಲ, ಅದೇ ರೀತಿ ನನಗೂ ಒಂದು ಸೆಟ್ ಮಾಡಿ ಬ್ಯೂಟಿಫುಲ್ ಕೈ ತುಂಬಾ ದುಡ್ಡು ಕೊಡ್ತೀನಿ. ಸ್ವಾಮಿ, ನಾನು ಆಫೀಸ್ ಮ್ಯಾನೇಜರು. ಮ್ಯಾನೇಜರ್? ಓಹೋ, ಈಗ ಬ್ರೋಕರ್ನ ಮ್ಯಾನೇಜರ್ ಅಂತ ಕರೀತಾರ? ಆಯ್ತು ಮ್ಯಾನೇಜರ್, ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ. ಹೋಗಿ ಹೋಗಿ ನಿಮ್ಮ ಹತ್ರ ಮಾತಾಡ್ತಿರಲ್ಲ, ಹೋಗ್ರಿ ದುಡ್ಡು ಹೋಗ್ರಿ ನೀವು. ಅಯ್ಯೋ